ಕ್ರಿಶ್ಚಿಯನ್ ಮಿಷನರಿಗಳ ಮತಾಂತರದ ಅಬ್ಬರ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ಅಲ್ಲಿಯ ಅಂಕಿ ಸಂಖ್ಯೆಗಳನ್ನ ನೀವೇನಾದ್ರೂ ಪರಿಶೀಲನೆ ಮಾಡಿದರೆ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಪರಿಸ್ಥಿತಿ ನಮ್ಮ ಕಣ್ಣು ಮುಂದಿದೆ. ಇವತ್ತು ಭಾರತದ ಬಹುತೇಕ ಮಹಾನಗರಗಳಲ್ಲಿ ಹೈದರಾಬಾದ್ ಇವತ್ತು ಸ್ಥಾನವನ್ನು ಪಡೆದಿದ್ದರೆ, ಮೆಟ್ರೋಪಾಲಿಟನ್ ಸಿಟಿ ಅಂತ ಆಗಿದ್ದಿದ್ರೆ, ತಂತ್ರಜ್ಞಾನವನ್ನು ಅತಿ ಹೆಚ್ಚು ಬಳಸಿ ಆಂಧ್ರವನ್ನು ಒಂದು ವಿಶ್ವಮಟ್ಟದ ದರ್ಜೆಗೆ ಕಟ್ಟದಿದ್ರೆ ಅದು ಚಂದ್ರಬಾಬು ನಾಯ್ಡು. ಈ ದೇಶದ್ರೋಹಿ ಕುಟುಂಬ ಮತಾಂತರಗಳಿಗೆ ಎಂಥ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತಂದರೆ, ಆಂಧ್ರದಲ್ಲಿ ಇವತ್ತು ಪವನ್ ಕಲ್ಯಾಣ್ ನಿಂತು ಗರ್ಜಿಸಬೇಕಾಗಿದೆ. ಮತಾಂತರದ ವಿರುದ್ಧ ಅವರು ಒಂದು ಕಟಿಬದ್ಧವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. 2047ರ ಹೊತ್ತಿಗೆ ಮುಸ್ಲಿಂ ದೇಶವನ್ನಾಗಿ ಕಟ್ಟಬೇಕು, ಅವರ ಇಡೀದಾದಂಥ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ವರ್ಗ. ಅದಕ್ಕೆ ವಿರುದ್ಧವಾಗಿ ನಾವು ನಿಲ್ಲದೇ ಇದ್ದರೆ, ಈಗಲೂ ಹಿಂದೂ ಧರ್ಮದ ಅಳಿವುಳಿವಿಗೆ ನಾವು ಟೊಂಕ ಕಟ್ಟದೇ ಇದ್ದರೆ ಕೊನೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೂ ನಮಗೆ ಅವಕಾಶ ಇರುವುದಿಲ್ಲ. ಈ ಕಾಂಗ್ರೆಸ್ ಕೃಪಾಪೋಷಿತ ಇಂಡಿ ಕೂಟ ಸಂಪೂರ್ಣವಾಗಿ ಎಲ್ಲೆಲ್ಲಿ ಸಾಧ್ಯವೋ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸ್ತಾರೆ, ಪಾಶ್ಚಿಮಾತ್ಯ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸ್ತಾರೆ. ಎಲ್ಲ ರೀತಿಯ ವಾತಾವರಣದ ಒಟ್ಟು ಮತಿತಾರ್ಥ ಏನು ಅಂತಂದ್ರೆ, ಹಿಂದೂ ಧರ್ಮವನ್ನ ಸಂಪೂರ್ಣವಾಗಿ ಭಾರತದಿಂದ ವ್ಯಾನಿಷ್ ಮಾಡುವುದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಹಗರಣದ ಡಬಲ್ ಧಮಾಕ. 24ಕ್ಕೆ ಹೈಕೋರ್ಟು, 25ಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಎರಡೂ ನ್ಯಾಯಾಲಯದಲ್ಲಿ ಮೂಡಾ ಕೇಸಿಗೆ ಸಂಬಂಧಪಟ್ಟು ತೀವ್ರವಾದ ಹಿನ್ನಡೆ, ಪದವಿಯನ್ನೇ ಕಳ್ಕೊಳ್ಳುವ ಆತಂಕ, ಆದರೆ ಮಾನಗೇಡಿತನದ, ಅಧಿಕಾರಕ್ಕೆ ಅಂಟಿಕೊಳ್ಳುವ, ಕೋರ್ಟ್ ತೀರ್ಪನ್ನೇ ಅಕ್ಷರಶಃ ಕೋರ್ಟಿನ ತೀರ್ಪು ಇವತ್ತು ಲೈವ್ನಲ್ಲಿ ಜನಸಾಮಾನ್ಯರು ಕೂಡ ಆ ಕ್ಷಣದಲ್ಲೇ ನೋಡ್ತಾರೆ. ಆದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ತೀರ್ಮಾನವನ್ನು ಕೋರ್ಟು ತಿರಸ್ಕರಿಸಿದೆ. ತನಿಖೆಗೆ ಆದೇಶ ಮಾಡಿದೆ. ತನಿಖೆಯನ್ನು ಎದುರಿಸ್ತೇವೆ, ಮತ್ತೆ ಲಾಯರ್ಗಳೊಟ್ಟಿಗೆ, ವಕೀಲ ಪಂಡಿತರೊಟ್ಟಿಗೆ ಚರ್ಚೆ ಮಾಡಿ ಮುಂದುವರಿತೇವೆ. ಈ ರೀತಿಯ ಭಂಡತನವನ್ನು ಮೆರೆತಾ ಇದ್ದಾರೆ. ಆದರೂ ಕೂಡ ಹೈಕಮಾಂಡಿನ ಆದೇಶ ಗಳಿಗೆ ಒಂದು ಬದಲಾಗ್ತಾ ಇದೆ. ಉಳಿಸ್ಕೊಳ್ಬೇಕು, ಉಳಿಸ್ಕೊಳ್ಳಬಾರದು ಅನ್ನುವ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ತೀವ್ರವಾದಂಥ ಅಧಿಕಾರದ ರಾಜಕಾರಣದ ಭಿನ್ನಮತ ಆಸ್ಫೋಟಗೊಂಡಿದೆ. ಇದರ ಬಗ್ಗೆ ಹೆಚ್ಚೇನನ್ನೂ ಮಾತಾಡುವ ಆಸಕ್ತಿ ನನಗಂತೂ ಉಳಿದಿಲ್ಲ. ಯಾಕೆಂತಂದರೆ ಈ ನಜಬಂಡ ರಾಜಕಾರಣಿಗಳ ಅಧಿಕಾರ ಮತ್ತು ಭ್ರಷ್ಟಾಚಾರದ ಬೆನ್ನಲ್ಲಿ ಮಾನ ಮತ್ತು ಮರ್ಯಾದೆ, ಸಾಂವಿಧಾನಿಕವಾದಂಥ ಯಾವುದೇ ಹುದ್ದೆಗೆ ಇರಬಹುದಾದಂಥ ಒಂದು ಲಜ್ಜೆಗೇಡಿತನದ ಕನಿಷ್ಠ ಮಟ್ಟದ ಒಂದು ನೆಲೆಯನ್ನೂ ಇಟ್ಕೊಳ್ಳದೇನೆ ಯಾವುದೇ ಸಂದರ್ಭದಲ್ಲೂ ನಾನು ಅಧಿಕಾರವನ್ನು ಬಿಡಲಾರೆ ಅನ್ನುವಂಥ ಒಂದು ಫೆವಿಕಾಲ್ ಗಮ್ಮ ಹಾಕ್ಕೊಂಡು ಕೂತ್ಕೊಂಡಂಥ ಈ ನಜಬಂಡಗಳಿಗೆ, ಭಂಡತನದ ರಾಜಕಾರಣಿಗಳಿಗೆ ನಾವು ಏನೇ ಮಾತಾಡಿದರೂ, ಯಾವುದೇ ರೀತಿಯಲ್ಲಿ ಅವರಿಗೆ ಉಗಿದ್ರು ಅದನ್ನು ಒರೆಸ್ಕೊಂಡು ಮತ್ತೆ ಅಲ್ಲೇ ಕೂತ್ಕೊಳ್ತಾರೆ. ಹಾಗಾಗಿ ಅದಕ್ಕಿಂತ ಮುಖ್ಯವಾದಂಥ ವಿಷಯದ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತಾಡಬೇಕು. ಇವತ್ತು ಪವನ್ ಕಲ್ಯಾಣ್ ಆಂಧ್ರದ ಲಡ್ಡು ರಾಜಕೀಯ ಅಂತ ಕರೆಯಬೇಕೋ ಅಥವಾ ಲಡ್ಡಿನ ಮೂಲಕ ಹಿಂದೂ ಧರ್ಮದ, ಸನಾತನ ಧರ್ಮದ ಮೂಲ ನೆಲೆಯನ್ನೇ ಅಪಭ್ರಂಶಗೊಳ್ಳುವ, ಅಪವಿತ್ರಗೊಳಿಸುವ, ನಮ್ಮನ್ನು ಅಧೀರಗೊಳಿಸುವ, ಅಸ್ಥಿರಗೊಳಿಸುವ, ಹಿಂದೂ ಧರ್ಮವನ್ನು ಕೊನೆಗೂ ಎಲ್ಲಿ ಮೆಟ್ಟಬೇಕು, ಎಲ್ಲಿ ಹೊಡೆಯಬೇಕು ಅಂತಂದರೆ ಆ ನಂಬಿಕೆಯ ನೆಲೆಯ ಮೂಲ ಬೇರನ್ನೇ ಕಿತ್ತು ಹಾಕುವ ಮೂಲಕ ಹಿಂದೂ ಧರ್ಮಕ್ಕೆ ಒಂದು ಸಾರ್ವತ್ರಿಕವಾದಂಥ ಏಟನ್ನು ಕೊಡಲೇಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಈ ದೇಶದ, ಈ ನೆಲದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಕೊನೆಗೂ ದೇಶದ್ರೋಹಿತನಕ್ಕೆ
ಮುಂದಾದಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಷಡ್ಯಂತ್ರ ನಡೀತಾ ಇದೆ ಅನ್ನೋದರ ಬಗ್ಗೆ ಅದು ಸಾಕ್ಷಿ ಪ್ರಜ್ಞೆ. ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಪ್ರಾಯಶ್ಚಿತ್ತಕ್ಕಾಗಿ ಏನೇನು ಕಾರ್ಯಕ್ರಮ ಮಾಡಬೇಕೋ ಧಾರ್ಮಿಕ ಕಾರ್ಯಕ್ರಮ ಅದನ್ನು ಆರಂಭಿಸಿದ್ದಾರೆ. ಆದರೂ ಲಡ್ಡು ಮತ್ತು ಅದರ ಪಾವಿತ್ರ್ಯತೆಯನ್ನು ಏನಕ್ಕೇನ ನಾವು ಕಾಪಾಡಿಯೇ ಸಿದ್ಧ ಅಂತ ಸರ್ಕಾರ ಟೊಂಕ ಕಟ್ಟಿದೆ. ಪ್ರಾಯಶ್ಚಿತ ವ್ರತವನ್ನು 11 ದಿನಗಳ ವ್ರತವನ್ನು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅದನ್ನು ಈಗಾಗಲೇ ಆರಂಭಿಸಿದ್ದಾರೆ. ಅದರ ಜೊತೆಗೆ ಪವನ್ ಕಲ್ಯಾಣ್ ಚುನಾವಣೆಗೆ ಪೂರ್ವಭಾವಿಯಾಗಿ ವಾರಾಹಿ ವ್ರತವನ್ನು ಕೈಗೊಂಡಿದ್ದರು. ವಾರಾಹಿ ಯಾತ್ರೆ ಅಂತ ಅದಕ್ಕೆ ಹೆಸರಿಟ್ಟಿದ್ದರು. ವಾರಾಹಿ ವ್ರತವನ್ನು 11 ದಿನಗಳ ಕಾಲ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅದನ್ನು ವಿದ್ಯುಕ್ತವಾಗಿ ಮಾಡಿದರು. ಆ ಮೂಲಕ ಅದಕ್ಕೂ ಹಿಂದಿನ ಅವರ ಜನಸೇನಾ ಪಕ್ಷದ ನೆಲೆಯಲ್ಲಿ ಅವರು ಮಾಡಿದಂಥ ಹೋರಾಟಗಳು, ಅವರು ಮಾಡಿದಂಥ ಸತ್ಯಾಗ್ರಹಗಳು ಇವೆಲ್ಲವೂ ಹಿಂದೂ ಧರ್ಮದ ಪ್ರಖರವಾದಂಥ ಒಬ್ಬ ನೇತಾರ, ಹಿಂದೂ ಧರ್ಮದ ಒಂದು ಪವಿತ್ರವಾದಂಥ ಒಂದು ನೆಲೆಯನ್ನು ಸ್ಥಾಪಿಸಲಿಕ್ಕೆ, ಅದರ ಪುನರುತ್ಥಾನವನ್ನು ಗೈಲಿಕ್ಕೆ ಕಟ್ಟಲಿಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ಅನ್ನೋದನ್ನು ಅವರು ಈಗಾಗಲೇ ಸಾಬೀತು ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಇವತ್ತು ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಪುನರುತ್ಥಾನದ ನವನೇತಾರ ಅನ್ನುವ ಬಿರುದನ್ನೇ ಅವರಿಗೆ ಕೊಡಲಾಗಿದೆ. ಅದರಲ್ಲೂ ಈಗ ಪ್ರಾಯಶ್ಚಿತ ವ್ರತವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಪ್ರಕಾಶ್ ರಾಜರಂಥವರು ಅಥವಾ ಬಹುತೇಕ ಕೆಲವು ಈ ಎಡಪಂಥಿ ಆಲೋಚನೆಯನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಅಲ್ಲಿ ಈ ಲಡ್ಡುವಿನ ಅಪವಿತ್ರಗೊಳಿಸಿದಂಥ ಜಗನ್ಮೋಹನ್ ರೆಡ್ಡಿ ಅವರ ಕಾಲದ ಒಂದು ಷಡ್ಯಂತ್ರವನ್ನು, ವ್ಯವಸ್ಥಿತ ಪಿತೂರಿಯನ್ನು, ನಮ್ಮ ಇಡೀ ಭಾರತೀಯರ ನಂಬಿಕೆಯ ನೆಲೆಗೆ ಮಾಡಿದ ದ್ರೋಹವನ್ನು ಲಘುವಾಗಿ ಯಾರ್ಯಾರು ಪರಿಗಣಿಸಿದ್ರೋ, ತಮಿಳಿನ ನಟ ಕಾರ್ತಿಕ್ ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು, ಇವರಿಗೆಲ್ಲರಿಗೂ ಅತ್ಯಂತ ಉಗ್ರವಾದಂಥ ಮಾತುಗಳಲ್ಲಿ ಖಂಡಿಸಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ನಮ್ಮ ನಂಬಿಕೆಯ ಬಗ್ಗೆ, ಆಚರಣೆಯ ಬಗ್ಗೆ ನೀವೇನಾದರೂ ಮಾತಾಡಿದ್ರಿ, ಲಘುವಾಗಿ ಅದನ್ನು ಅಣಕ ಮಾಡಿದ್ರಿ, ಲೇವಡಿ ಮಾಡಿದ್ರಿ ಅಂತಂದರೆ ಜಾಗ್ರತೆ. ಹಿಂದೂ ಧರ್ಮದ, ಸನಾತನ ಧರ್ಮದ ಉಳಿವಿಗಾಗಿ, ಅದರ ಅಳಿಸುವಂಥ ಪಟ್ಟಭದ್ರ ಶಕ್ತಿಗಳ ನಿರ್ಮೂಲನಕ್ಕಾಗಿ ಜೀವವನ್ನು ಪಡಕ್ಕಿಟ್ಟಿದ್ದೇನೆ, ನೆನಪಿಡಿ. ಜೀವ ತ್ಯಾಗಕ್ಕೂ ಹೋರಾಟಕ್ಕೂ ನಾನು ಸಿದ್ಧ ಅನ್ನುವಂಥ ಮಾತನ್ನು ಗುಡುಗಿದ್ದಷ್ಟೇ ಅಲ್ಲ, ಅದನ್ನು ಎಚ್ಚರಿಕೆಯ ಗಂಟೆಯಾಗಿಯೂ ನೀಡಿದ್ದಾರೆ. ಕರ್ನಾಟಕದಾದ್ಯಂತ, ಆಂಧ್ರದಾದ್ಯಂತ, ದೇಶಾದ್ಯಂತ ಪವನ್ ಕಲ್ಯಾಣ್ ಅವರ ಈ ಹಿಂದುತ್ವದ ಪ್ರತಿಪಾದಕತ್ವದ ಬಗ್ಗೆ, ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡಿದ ಪಡಪೋಷಿಗಳ ಬಗ್ಗೆ ಅವರು ಎದುರಾಡಿದ ಮತ್ತು ವಾರ್ನಿಂಗ್ ಕೊಟ್ಟಂಥ ಈ ಮಾತುಗಳ ಬಗ್ಗೆ ಅತ್ಯಂತ ಪ್ರಬಲವಾದ ಮೆಚ್ಚುಗೆ ವ್ಯಕ್ತವಾಗಿದೆ. ಯೋಗಿಯಂಥ ಮುಖ್ಯಮಂತ್ರಿ ನಮಗೆ ಬೇಕು, ಪವನ್ ಕಲ್ಯಾಣನಂಥ ಹಿಂದುತ್ವದ ಪುನರುತ್ಥಾನದ ನೇತಾರ ನಮಗೆ ಬೇಕು ಅನ್ನುವ ಕೂಗು ದೇಶಾದ್ಯಂತ ಹೊರಟಿದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ಹಿಂದೂ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಅಂತಂದರೆ BJPಯಲ್ಲಿಯೂ ಕೂಡ ಪವನ್ ಕಲ್ಯಾಣನಂಥ ಪವಿತ್ರವಾದಂಥ ಕಟಿಬದ್ಧತೆಯನ್ನು ಹೊಂದಿದ ಮತ್ತು ತನ್ನ ಜೀವದ ಹಂಗನ್ನು ತೊರೆದು ಹಿಂದುತ್ವದ ಪುನರುತ್ಥಾನಕ್ಕೆ, ಸನಾತನ ಧರ್ಮದ ಪುನರುತ್ಥಾನಕ್ಕೆ ಮತ್ತು ಅದರ ಇಡೀಯದಾದಂಥ ಉಳಿಸುವಂಥ ಒಂದು ಅಭಿಯಾನಕ್ಕೆ ಮುಂದಾಳತ್ವವನ್ನು ವಹಿಸಿದಂಥ ವ್ಯಕ್ತಿಗಳು ನಮಗೆ BJPಯಲ್ಲೂ ಕೂಡ ಸಿಗುವುದಿಲ್ಲ ಅನ್ನುವಂಥ ಮಾತು ಸಾರ್ವತ್ರಿಕವಾಗಿ ಕೇಳಿಬರ್ತಾ ಇದೆ. ಇವತ್ತು ಯಾವುದೇ ರೀತಿಯ ನೀವು ಯೂಟ್ಯೂಬ್ಗಳನ್ನು ಇತ್ಯಾದಿಗಳನ್ನು ನೋಡಿದರೆ ಅದರಲ್ಲಿ ಪವನ್ ಕಲ್ಯಾಣ್ ಅವರ ಒಟ್ಟು ಕೃತಿ ಮತ್ತು ಅವರ ಪ್ರತಿಕ್ರಿಯೆಯ ಬಗ್ಗೆ, ಅವರ ಕಟಿಬದ್ಧತೆಯ ಬಗ್ಗೆ, ಹಿಂದುತ್ವದ ಇಡೀಯದಾದಂಥ ಒಂದು ಸನಾತನ ಧರ್ಮದ ನೇತಾರನಾಗಿ ಅದರ ಅಳಿವು ಉಳಿವಿನ ಸಂಕ್ರಮಣ ಸ್ಥಿತಿಯಲ್ಲಿ ನಿಂತು ಇವತ್ತು ಆ ಧರ್ಮದ ಉಳಿವಿಗೆ ತಾನು ಟೊಂಕ ಕಟ್ತೇನೆ
ಅನ್ನುವಂಥ ಪಂಥಾಹ್ವಾನವನ್ನು ಕೊಟ್ಟಿದ್ದನ್ನು ಸಾರ್ವತ್ರಿಕವಾಗಿ ಸ್ವಾಗತಿಸಲಾಗ್ತಾ ಇದೆ, ಅಭಿನಂದಿಸಲಾಗ್ತಾ ಇದೆ. ಹಾಗಾದರೆ ನಿಮಗನ್ನಿಸ್ಬೋದು, ಹಿಂದೂ ಧರ್ಮದ ಬಗ್ಗೆ ಇಂಥ ಒಂದು ರಾಜಕೀಯ ವ್ಯಕ್ತಿ, ಉಪಮುಖ್ಯಮಂತ್ರಿ, ದಕ್ಷಿಣದ ರಾಜ್ಯಗಳಲ್ಲಿ ಅಥವಾ ದಕ್ಷಿಣದ ವಲಯದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ಹಿಂದೂ ಧರ್ಮದ ಈ ಪುನರುತ್ಥಾನದ ಸನಾತನ ಧರ್ಮದ ಪಾಲಿಟಿಕ್ಸನ್ನು ಪವನ್ ಕಲ್ಯಾಣ್ ಮಾಡ್ತಾ ಇದ್ದಾರೆಯೇ? ಅಥವಾ ಹಿಂದೂ ಧರ್ಮದ ಈ ಒಂದು ಪಾಲಿಟಿಕ್ಸ್ ಇದೆಯಲ್ಲ, ಹಿಂದುತ್ವದ ಪಾಲಿಟಿಕ್ಸ್ ಆಂಧ್ರದ ನೆಲದಲ್ಲಿ ಪ್ರಖರವಾಗಿ ಇಷ್ಟು ಉಜ್ವಲವಾಗಿ ಹುಟ್ಟುಕೊಳ್ಳಿಕ್ಕೆ ಕಾರಣ ಏನು? ಅಲ್ಲಿಯ ಒಟ್ಟು ಭೌಗೋಳಿಕ ಮತ್ತು ಅಲ್ಲಿಯ ಜನಸಮುದಾಯದ ಮಧ್ಯೆ ಹಾಗಾದರೆ ಹಿಂದೂ ಧರ್ಮಕ್ಕೆ ಕುತ್ತು ಬಂದಿದೆಯೇ? ಯಾಕೆಂದರೆ ಕೇರಳದಲ್ಲಿ, ವೆಸ್ಟ್ ಬೆಂಗಾಲದಲ್ಲಿ, ತೆಲಂಗಾಣದಲ್ಲಿ ಇಲ್ಲೆಲ್ಲವನ್ನು ನಾವು ಗಮನಿಸಿದರೆ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ವ್ಯಾನಿಷ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಹಾಗಾದರೆ ವರ್ತಮಾನದಲ್ಲಿ ಭಾರತದಲ್ಲಿ 110 ಕೋಟಿ ಹಿಂದೂಗಳಿದ್ದೂ ಕೂಡ ಹಿಂದೂ ಧರ್ಮದ ಬಗ್ಗೆ ಇಂಥ ಒಂದು ಪ್ರಖರವಾದಂಥ ಹೋರಾಟ ವರ್ತಮಾನದಲ್ಲಿ ಸಂಘಟಿತಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆಯೇ? 900 ವರ್ಷಗಳ ಕಾಲ ಮಹಮ್ಮದೀಯರು ಆಳಿದರು. ಔರಂಗಜೇಬ್ ಇರ್ಬೋದು, ಗೋರಿ ಮೊಹಮ್ಮದ್ ಇರ್ಬೋದು, ಗಜನಿ ಮಹಮ್ಮದ್ ಇರ್ಬೋದು, ಇಂಥ ಮತಾಂತರಿಗಳು, ರಕ್ತಪಿಪಾಸುಗಳು, ಜ್ಞಾನ ದೇಗುಲಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದವರು, ಮೂರ್ತಿ ಭಂಜಕರು, ನಮ್ಮ ನಂಬಿಕೆಯ ಭಂಜಕರು ಎಲ್ಲವನ್ನು ನಾವು ನೋಡಿದ್ದೇವೆ. ಆದರೆ ಈ ದೇಶವನ್ನು ಹಿಂದೂ ಧರ್ಮ ಮುಕ್ತ ಭಾರತವಾಗಿ ಕಟ್ಟಲಿಕ್ಕೆ ಆಗಿಲ್ಲ, ಮುಸ್ಲಿಂ ದೇಶವನ್ನಾಗಿ ಪರಿವರ್ತನೆ ಮಾಡಲಿಕ್ಕೂ ಆಗಿಲ್ಲ. 295 ವರ್ಷಗಳ ಕಾಲ ಬ್ರಿಟಿಷರು ಆಳಿದರು, ಅವರು ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಈ ದೇಶವನ್ನು ಪರಿವರ್ತನೆ ಮಾಡಲಿಕ್ಕೆ ಆಗಲಿಲ್ಲ. ಈ ದೇಶಕ್ಕೆ ಅಂಥದ್ದೇ ಅದರದೇ ಆದಂಥ ಒಂದು ಶಕ್ತಿ ಇದೆ. ಹಿಂದೂ ಧರ್ಮಕ್ಕಾಗಲಿ, ನಂಬಿಕೆಗಳಿಗಾಗಲಿ, ನಮ್ಮ ದೇವತೆಗಳಿಗಾಗಲಿ ಅಂಥ ಒಂದು ಶಕ್ತಿ ಇದೆ, ಅದನ್ನು ಅದು ಕಾಪಾಡಿಕೊಳ್ಳುತ್ತದೆ ಭಾರತವನ್ನು ಅನ್ನುವ ನಂಬಿಕೆ ದಟ್ಟವಾಗಿರುವ ಹೊತ್ತಿನಲ್ಲೇ ವರ್ತಮಾನದಲ್ಲಿ ಹಿಂದೂ ಧರ್ಮದ ಅಳಿವು ಉಳಿವಿನ ಭಯ ಯಾಕೆ ಆರಂಭ ಆಗಿದೆ? ಭೂತಕ್ಕಿಂತ ವರ್ತಮಾನ ಬಹಳ ಭಯಾನಕವಾಗಿದೆ. ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ಮಿಷನರಿ ಮತಾಂತರಿಗಳ ಕೈಯಲ್ಲಿ ಸಿಕ್ಕು ಕ್ರಿಶ್ಚಿಯನ್ ಧರ್ಮಕ್ಕೆ ಒಳಪಟ್ಟಾಗಿದೆ. ವೆಸ್ಟ್ ಬೆಂಗಾಲವನ್ನು ಆಲ್ಮೋಸ್ಟ್ ಕಳ್ಕೊಂಡಿದ್ದೇವೆ. ಇನ್ನು ಕೇರಳ ಮುಗಿದೋದ ಕತೆ. ಕರ್ನಾಟಕ ಇವತ್ತು ಕಾಂಗ್ರೆಸ್ಸು 2ನೇ ಬಾರಿ ಅಧಿಕಾರಕ್ಕೆ ಬಂದಾಗ ದೇ ಆರ್ ಆಲ್ ಬ್ರದರ್ಸ್ ಅಂತ ಹೇಳುವಂಥ ಅವರ ಆಡಳಿತದಲ್ಲಿ ಏನಾಗ್ತಾ ಇದೆ, ಗಣೇಶೋತ್ಸವದಲ್ಲಿ ಏನಾಯಿತು, ಮಗದೊಂದು ಕಡೆ ಏನಾಯಿತು, ಇದೆಲ್ಲ ನೋಡಿದ್ದೀರಿ. ಕೇರಳದಲ್ಲಿ ವ್ಯವಸ್ಥಿತವಾಗಿ ಹಿಂದೂಗಳನ್ನು ಮುಗಿಸುವಂಥ ಒಂದು ವಿಡಿಯೋಗಳು ಹರಿದಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಂಧ್ರದ ನೆಲೆಯಿಂದ ಸೆಕ್ಯುಲರಿಸಮ್ ಅಂದರೆ ಒನ್ ವೇ ಅಲ್ಲ. ಸೆಕ್ಯುಲರಿಸಮ್ ಅಂದರೆ ಹಿಂದೂ ಧರ್ಮವನ್ನು ಹೀಗಳೆಯುವುದಲ್ಲ. ನೀವು ರಾಮ, ಕೃಷ್ಣ, ಹಿಂದೂ ಧರ್ಮ, ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ಪಾಖಂಡಿಗಳೇ, ನೀವು ಪೈಗಂಬರ್ರ ಬಗ್ಗೆ ಮಾತಾಡ್ತೀರೇನೋ? ಯೇಸು ಕ್ರಿಸ್ತನ ಬಗ್ಗೆ ಮಾತಾಡುವ ನಾಲಿಗೆ ಇದೆಯಾ ನಿಮಗೆ ಅಂತ ಪವನ್ ಕಲ್ಯಾಣ್ ಇವತ್ತು ಕೇಳಿದರ ಅರ್ಥ ಏನು ಅಂತ ನೀವು ಸ್ವಲ್ಪ ನೋಡ್ತಾ ಹೋದರೆ, ಆಂಧ್ರ ಪ್ರದೇಶದಲ್ಲಿ ಅದರ ಭಯಾನಕವಾದ ಆತಂಕಿತ ಮತ್ತು ನಾವು ಎಂಥ ಭವಿಷ್ಯವನ್ನು ಎದುರಿಸಲಿಕ್ಕಿದ್ದೇವೆ ಅನ್ನುವ ಸತ್ಯದ ಅರಿವು ನಿಮಗಾಗತ್ತೆ. ಹಾಗೆ ನೋಡಿದರೆ ಆಂಧ್ರದಲ್ಲಿ ಮುಸ್ಲಿಮರ ಬಾಹುಳ್ಯ ಇದೆಯೇ? ಯಾಕೆ ಈ ಪ್ರಶ್ನೆ ಅಂತ ನೀವು ಕೇಳ್ಬೋದು. ಬಹುತೇಕವಾಗಿ ಆಂಧ್ರ ಅಂತಲ್ಲ, ಇವತ್ತು ತಮಿಳುನಾಡು ಕೂಡ ಅಂಥ ಆತಂಕದಲ್ಲಿದೆ. ಅಲ್ಲೂ ಹಿಂದೂ ಧರ್ಮಕ್ಕೆ ಕುತ್ತು ಬಂದಿದೆ. ನಮ್ಮ ಹಿಂದೂ ಧರ್ಮದ ಮಹಾನ್ ಪಾವಿತ್ರ್ಯತೆಯನ್ನು ಹೊಂದಿದ, ನಂಬಿಕೆಯನ್ನು ಹೊಂದಿದ ಪವಿತ್ರ ದೇಗುಲಗಳು, ನೆಲೆಗಳು ತಮಿಳುನಾಡಲ್ಲಿದೆ, ಕೇರಳದಲ್ಲಿದೆ. ದುರ್ದೈವದ ಮಾತು ಅಂತಂದರೆ ಆ 2 ರಾಜ್ಯಗಳೇ ಇವತ್ತು ಹಿಂದೂ ಧರ್ಮಕ್ಕೆ ಆತಂಕವನ್ನು ತರುವ, ಭಯಾನಕತೆಯನ್ನು ತರುವ, ಹಿಂದೂ ಧರ್ಮಕ್ಕೆ ಕುತ್ತನ್ನು ಅಥವಾ ಹಿಂದೂ ಧರ್ಮದ ಕತ್ತಿಯನ್ನು ಹಿಡಿದಂಥ ನಾಡಿದ್ದರೆ ಅವೆರಡು. ಇಂಥ ಪರಿಸ್ಥಿತಿಯಲ್ಲಿ ಹಾಗಾದರೆ ಆಂಧ್ರದಲ್ಲಿ ಏನಾಗ್ತಾ ಇದೆ? ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಇಂಥ ಒಂದು ಅಬ್ಬರವನ್ನು ಮಾಡುವ ಉದ್ದೇಶ ಏನು? ಇದರ ಹಿನ್ನೆಲೆಯನ್ನು ನೋಡಬೇಕು ಅಂತಾದರೆ ನೀವು ಆಂಧ್ರದ ಇಡೀಯದಾದಂಥ ಡೆಮೋಗ್ರಫಿಯನ್ನು ನೋಡಬೇಕು. ಆಂಧ್ರದಲ್ಲಿ ಸಂಪೂರ್ಣವಾಗಿ
ಆಂಧ್ರದಲ್ಲಿ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನೀವೇನಾದರೂ ನೋಡಲಿಕ್ಕೆ ಹೊರಟ್ರೆ 1953ರಿಂದ 1983ರವರೆಗೆ 3 ದಶಕಗಳ ನಿರಂತರ ಆಡಳಿತವನ್ನು ಮಾಡಿದ್ದು ಕಾಂಗ್ರೆಸ್ಸು. ಇದನ್ನು ನೀವು ನೋಟ್ ಮಾಡಿಕೊಂಡಿರಿ, ಯಾಕೆಂದರೆ ಮುಂದಿನ ಮಾತು ಇದಕ್ಕೆ ಪೂರಕವಾಗಿದೆ. ಎಲ್ಲಿ ಸುದೀರ್ಘವಾದಂಥ ಆಡಳಿತವನ್ನು ಕಾಂಗ್ರೆಸ್ಸು ಮಾಡಿದೆಯೋ ಅಲ್ಲೆಲ್ಲ ಹಿಂದೂ ಧರ್ಮಕ್ಕೆ ಆತಂಕದ ವಾತಾವರಣ ಬಂದು ಒದಗಿದೆ. ಇದೇ ಈಶಾನ್ಯ ರಾಜ್ಯಗಳಲ್ಲಿ ಮತಾಂತರದ ಪಿಡುಗು, ಮಿಷನರಿಗಳ ಮತಾಂತರದ ಪಿಡುಗು ಯಾವ ಮಟ್ಟದಲ್ಲಿ ಇವತ್ತು ಅದು ತನ್ನ ಫಲವನ್ನು ಕಂಡಿದೆ ಮತ್ತು ಹಿಂದೂ ಧರ್ಮಕ್ಕೆ ಎಂಥ ಒಂದು ಕತ್ತು ಕೊಯ್ಯುವ ಕೆಲಸವನ್ನು ಅದು ಮಾಡಿದೆ ಅಂತಂದರೆ ಈಶಾನ್ಯದ ಬಹುತೇಕ ರಾಜ್ಯಗಳು ಇವತ್ತು ಮತಾಂತರಿ ಮಿಷನರಿಗಳ ಕೈಗೆ ದಕ್ಕಿದೆ. ಅದೇ ಪರಿಸ್ಥಿತಿ ಆಂಧ್ರಕ್ಕೂ ಒದಗಿದೆ. ಹಾಗೆ ನೋಡಿದರೆ ಆಂಧ್ರದಲ್ಲಿ ಕಾಂಗ್ರೆಸ್ ಆಡಳಿತ 30 ವರ್ಷ ಆದ ನಂತರ ವೈ.ಎಸ್. ರಾಜಶೇಖರ್ ರೆಡ್ಡಿ ಮತ್ತು ಜಗನ್ಮೋಹನ್ ರೆಡ್ಡಿ 2004ರಿಂದ 2009 ಮತ್ತು 2019ರಿಂದ 2024 ಇದು ಕೂಡ ಹಿಂದೂ ಧರ್ಮಕ್ಕೆ ಅತ್ಯಂತ ಕುತ್ತು ತಂದಂಥ ಆಡಳಿತದ ಕಾಲ. 30 ವರ್ಷದ ನೇರ ಕಾಂಗ್ರೆಸ್ಸಿನ ಆಡಳಿತ, ಆಮೇಲೆ ವೈ.ಎಸ್.ಆರ್. ರೆಡ್ಡಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಆಡಳಿತ, ಅದರ ನಂತರ ವೈ.ಎಸ್.ಆರ್.ಸಿ.ಪಿ ಕಾಂಗ್ರೆಸ್ಸಿನಲ್ಲಿ ತನಗೆ ಯಾವುದೇ ನಾಯಕತ್ವ ಸಿಗುವುದಿಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಸಿಡಿದು ಹೊರಗೆ ಬಂದಂಥ ಜಗನ್ಮೋಹನ್ ರೆಡ್ಡಿ, ವೈ.ಎಸ್. ರಾಜಶೇಖರ್ ರೆಡ್ಡಿ ಅವರ ಮಗ, ಅಲ್ಲಿಯ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ 2019ರಿಂದ 2024 ಈ ಆಡಳಿತದಲ್ಲಿ ಅಪ್ಪ ಮಗ ಅಲ್ಲಿಯ ಮತಾಂತರಿ ಮಿಷನರಿಗಳಿಗೆ ಕೊಟ್ಟಂಥ ಅವಕಾಶಗಳೇನಿದೆ, ಆ ಅವಕಾಶದಿಂದ ಆಂಧ್ರಕ್ಕೆ ಇವತ್ತು ಪವನ್ ಕಲ್ಯಾಣನಂಥ ಒಬ್ಬ ಪುನರುತ್ಥಾನವಾದಿ ಹಿಂದುತ್ವದ ನೇತಾರನ ಅಗತ್ಯವನ್ನು ತುರ್ತನ್ನು ಸಾರಿ ಹೇಳ್ತಾ ಇದೆ. ಅಲ್ಲಿ ಆತಂಕ ಒದಗಿಸಿದ್ದು ಮುಸ್ಲಿಮರಲ್ಲ. ನಮಗೆ ಬಹುತೇಕವಾಗಿ ಕಾಣ್ತಾ ಇರುವಂಥದ್ದೇನು, ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಎಲ್ಲಿ ಕುತ್ತು ಬರ್ತಾ ಇದೆ ಅಲ್ಲಿ ಮುಸ್ಲಿಮರ ಬಾಹುಳ್ಯ ಅಥವಾ ಮುಸ್ಲಿಮರ ಒಂದು ಮತಾಂತರದ ಇತ್ಯಾದಿಯ ಒಂದು ಅಬ್ಬರ ನಮ್ಮನ್ನು ಹೆಚ್ಚು ಆತಂಕಕ್ಕೆ ಈಡು ಮಾಡ್ತಾ ಇದೆ. ಆದರೆ ಆಂಧ್ರದಲ್ಲಿ ಪರಿಸ್ಥಿತಿ ಬೇರೆಯೇ ಇದೆ. ಆಂಧ್ರದಲ್ಲಿ ಇಡೀದಾದಂಥ ಡೆಮೋಗ್ರಫಿಯನ್ನು ಬದಲಾಯಿಸಲಿಕ್ಕೆ ಹೊರಟಂಥವರು ಅಥವಾ ಆಂಧ್ರದಲ್ಲಿಯ ಬಹುಸಂಖ್ಯಾತ ಹಿಂದೂಗಳು ಸದ್ಯೋ ಭವಿಷ್ಯದಲ್ಲಿ ಅಲ್ಪಸಂಖ್ಯಾತರಾಗಿ ಬಿಡಬಹುದು ಅನ್ನುವ ಆತಂಕವನ್ನು ಸೃಷ್ಟಿಸಿದವರು ಮುಸ್ಲಿಮರಲ್ಲ. ಹಾಗಾದರೆ ಆಂಧ್ರದಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟಿದೆ ಅಂತ ನಿಮ್ಮ ಪ್ರಶ್ನೆ. ಆಂಧ್ರದಲ್ಲಿ 7.3% ಮುಸ್ಲಿಮರಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ಮುಸ್ಲಿಮರನ್ನು ಹೊಂದಿರುವ ರಾಜ್ಯ ಆಂಧ್ರ ಮತ್ತು ತಮಿಳುನಾಡಲ್ಲಿ 6%. ಅದೇ ನೀವು ಕರ್ನಾಟಕದಲ್ಲಿ 12% ಮುಸ್ಲಿಮರಿದ್ದಾರೆ, ತೆಲಂಗಾಣದಲ್ಲಿ 12.7 ಮುಸ್ಲಿಮರಿದ್ದಾರೆ, ಕೇರಳದಲ್ಲಿ 26% ಮುಸ್ಲಿಮರಿದ್ದಾರೆ. ಹಾಗಾದರೆ ಆಂಧ್ರದಲ್ಲಿ ಮುಸ್ಲಿಮರಿಗೆ ಅಥವಾ ಅದು ಅವರಿಂದ ಆತಂಕ ಹಿಂದುತ್ವಕ್ಕೆ ಇಲ್ಲ ಅಂತಾದರೆ ಅಲ್ಲಿ ಬಂದಿರುವ ಸಮಸ್ಯೆ ಕ್ರಿಶ್ಚಿಯನ್ ಮಿಷನರಿಗಳದ್ದು. ಕ್ರಿಶ್ಚಿಯನ್ ಮಿಷನರಿಗಳ ಮತಾಂತರದ ಅಬ್ಬರ ಯಾವ ಮಟ್ಟದಲ್ಲಿದೆ ಅಂತಂದರೆ ಅಲ್ಲಿಯ ಅಂಕಿ ಸಂಖ್ಯೆಗಳನ್ನು ನೀವೇನಾದರೂ ಪರಿಶೀಲನೆ ಮಾಡಿದರೆ ನೀವು ಖಂಡಿತಕ್ಕೂ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಪರಿಸ್ಥಿತಿ ನಮ್ಮ ಕಣ್ಣು ಮುಂದಿದೆ. ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಮತ್ತು ಒಂದು ರೀತಿಯ ನಿರಾಕರಣೆಗೆ ಒಳಗಾದಂಥ SC/STಗಳನ್ನು ಟಾರ್ಗೆಟ್ ಮಾಡಿ ಅವರು ಅಲ್ಲಿ ಮತಾಂತರವನ್ನು ಮಾಡ್ತಾ ಇದ್ದಾರೆ. ಮತಾಂತರಕ್ಕೆ ಅತ್ಯಂತ ಹೆಚ್ಚು ಒತ್ತು ಕೊಟ್ಟಂಥದ್ದು ರಾಜಶೇಖರ್ ರೆಡ್ಡಿ ಮತ್ತು ಮಗ ಜಗನ್ಮೋಹನ್ ರೆಡ್ಡಿ. ಹಿಂದೂಗಳ ಹೆಸರಿರುತ್ತೆ ಸರ್ಕಾರಿ ದಾಖಲೆಗಳಲ್ಲಿ, ಆದರೆ ಅವರ ಆಚರಣೆ, ಮನೆ, ಪದ್ಧತಿ, ಮನಸ್ಸು ಸಂಪೂರ್ಣವಾಗಿ ರುದ್ರಾಕ್ಷಿಯನ್ನು ತೊಡ್ತಾರೆ. ರುದ್ರಾಕ್ಷಿಯ ಕೊನೆಯಲ್ಲಿ
ಶಿಲುಬೆಯನ್ನು ಇದನ್ನು ತೂಗಾಕಿಕೊಳ್ತಾರೆ, ಕ್ರಾಸನ್ನು ತೂಗಾಕ್ಕೊಳ್ತಾರೆ. ಅಂಥ ಇಬ್ಬಂದಿತನ. ಹಾಗಾಗಿ ನಿಮಗೆ ಸಾರ್ವಜನಿಕ ಗಣತಿಯಲ್ಲಿ ನಿಮಗೆ ಹಿಂದೂಗಳ ಸಂಖ್ಯೆ ಕಡಿಮೆ ಆದದ್ದು ಗೊತ್ತಾಗುವುದಿಲ್ಲ. ಆದರೆ ಆಂತರಿಕವಾಗಿ ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನೀವು ಎಲ್ಲಿಯೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಸೈಲಯಂ ಪಾಸ್ಟರ್ ಲೀಗ್ ಅನ್ನುವಂಥ ಮಿಷನರಿ ಸಂಘಟನೆಯ ಒಂದು ದಾಖಲೆಯ ಪ್ರಕಾರ 2012ರಲ್ಲಿ 15,000 ಮಂದಿಯನ್ನು ಮತಾಂತರಗೊಳಿಸಲಾಗಿದೆ ಅಂತಾರೆ. 2013ರಲ್ಲಿ 37,000 ಮಂದಿಯನ್ನು ಮತಾಂತರಗೊಳಿಸಲಾಗಿದೆ ಅಂತಾರೆ. ಅದೇ 2014ರಲ್ಲಿ 3 ಲಕ್ಷ ಮಂದಿಯನ್ನು ಮತಾಂತರಗೊಳಿಸಿದ್ದಾರೆ. ಅದೇ 2015ರಲ್ಲಿ 6 ಲಕ್ಷ ಜನರನ್ನು ಮತಾಂತರಗೊಳಿಸಲಾಗಿದೆ. ಅದೇ ಒಬ್ಬ YSRCPಯ MP ಹೇಳುವ ಪ್ರಕಾರ ಊರನ್ನೇ ಮತಾಂತರಗೊಳಿಸಿದ್ದೇವೆ. ಆಂಧ್ರದ ಒಟ್ಟು ಜನಸಂಖ್ಯೆಯ 25% ಜನರನ್ನು ಮತಾಂತರಗೊಳಿಸಲಾಗಿದೆ. ಊರನ್ನೇ ಮತಾಂತರಗೊಳಿಸಲಾಗಿದೆ. ಇದೇ ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ 32,000 ಪೂಜಾರಿಗಳು, ಹಿಂದೂ ಅರ್ಚಕರಿಗೆ ಅವರಿಗೆ ಪರಿಹಾರ ಧನ ಅಂತ ಕೊಡ್ತಾರೆ. ಅದೇ ರೀತಿಯಲ್ಲಿ 31,000 ಚಿಲ್ಲರೆ ಫಾದರ್ಗಳಿಗೂ ಅಲ್ಲಿ ಪರಿಹಾರ ಧನವನ್ನು ಕೊಟ್ಟಿದ್ದಾರೆ. ಇದು ದಾಖಲಾಗಿದೆ. ಇಂಡಿಯಾ ಟುಡೇ ಇದನ್ನು ಸಮೀಕ್ಷೆ ಮಾಡಿದೆ. ಅದರ ಅರ್ಥ ಏನು? ಬಹುಸಂಖ್ಯಾತರ ವರ್ಗದಿಂದ ನಿಮಗೆ ಬರುವ ಅರ್ಚಕರ ಸಂಖ್ಯೆಗೆ ಸಮಾನಾಂತರವಾಗಿ ಫಾದರ್ಗಳು ಪರಿಹಾರ ಧನವನ್ನು ಪಡ್ಕೊಂಡಿದ್ದಾರೆ ಅಂತಾದರೆ ಮತಾಂತರದ ಒಂದು ತುರಿಯಾವಸ್ಥೆ, ಅಗಾಧತೆ, ಮಾರ್ಮಿಕತೆ, ಮರ್ಮಾಘಾತ ತರುವಂಥದ್ದು ಅನ್ನೋದನ್ನು ನಾವು ಮರೆಯಬಾರದು. ಈ ಕಾರಣಕ್ಕಾಗಿಯೇ ಇನ್ನೊಂದು 2 ವರ್ಷ, 3 ವರ್ಷ ಅಥವಾ 4 ವರ್ಷ ಕಾದರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಆಂಧ್ರದ ಡೆಮೋಗ್ರಫಿ ಬದಲಾಗತ್ತೆ. ಬಹುಸಂಖ್ಯಾಕ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂಥ ಯಾವುದೇ ಸಾಧ್ಯತೆಯನ್ನು ತಳ್ಳಿ ಹಾಕುವಾಗೆ ಇಲ್ಲ. ಹೆಸರಿನಲ್ಲಿ ಹಿಂದೂ, ಆಚರಣೆಯಲ್ಲಿ ಕ್ರಿಶ್ಚಿಯನ್. ಈ ಕಾರಣಕ್ಕಾಗಿ ತಿರುಪತಿಗೆ ಆತಂಕ ಬಂದದ್ದು. ತಿರುಪತಿಯ TDB ಅಧ್ಯಕ್ಷರಿಂದ ಹಿಡಿದು ಸದಸ್ಯರಿಂದ ಪ್ರತಿಯೊಬ್ಬರು ನಮಗೆ ಮೇಲ್ನೋಟಕ್ಕೆ ಹಿಂದೂಗಳಾಗಿ ಕಾಣ್ತಾರೆ, ಆದರೆ ಒಳಗಡೆ ಅವರು ಕ್ರಿಶ್ಚಿಯನ್ರು, ಮತಾಂತರಿ ಕ್ರಿಶ್ಚಿಯನ್ರು. ಸ್ವತಃ YS ರಾಜಶೇಖರ್ ರೆಡ್ಡಿ ಮತಾಂತರಗೊಂಡವರು, ಮಗನೂ ಕೂಡ ಮತಾಂತರಗೊಂಡವನು. ಆದ್ದರಿಂದಲೇ ಅವರು ಅವರಿಬ್ಬರ 2004ರಿಂದ 2009, 2019ರಿಂದ 2024 ಈ ಅವಧಿಯಲ್ಲೇ ಮತಾಂತರ ಗಗನಚುಂಬಿಯಾಗಿ ವ್ಯಾಪಿಸಿದ್ದು. ಅವರು ಮತಾಂತರಕ್ಕೆ ಆಡಳಿತಾತ್ಮಕ ಯಂತ್ರವನ್ನೇ ಬಳಸಲಿಕ್ಕೆ ಅವಕಾಶವನ್ನು ಕೊಟ್ಟದ್ದಿದ್ದರೆ ಅದು ಈ ಅಪ್ಪ ಮಗನ ಅಧಿಕಾರದಲ್ಲಿ. 83ರವರೆಗೂ ಕಾಂಗ್ರೆಸ್ ಏನು ಅಧಿಕಾರದಲ್ಲಿತ್ತು ಅನ್ನಲ್ಲ, ಅಲ್ಲಿ ಆಂಧ್ರದ ರಾಜಕೀಯವನ್ನು ನೀವು ಸ್ಥೂಲವಾಗಿ ಗಮನಿಸೋದಿದ್ರೆ 83ರಲ್ಲಿ ತೆಲುಗು ದೇಶಂ ಪಾರ್ಟಿಯನ್ನು ಕಟ್ಟಿದ್ದು NT ರಾಮರಾವ್. ಕಟ್ಟಿದ 9 ತಿಂಗಳಲ್ಲೇ ಅಧಿಕಾರಕ್ಕೂ ಬಂದರು. ಇಡೀ ಸುದೀರ್ಘವಾದಂಥ ಆಂಧ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಆಡಳಿತ ಪ್ರಥಮ ಬಾರಿಗೆ ಬಂದದ್ದಿದ್ದರೆ ಅದು NT ರಾಮರಾವ್ ಕಾಲದಲ್ಲಿ. 83ರಲ್ಲಿ ಸ್ಥಾಪನೆಯಾಗಿ ಆಮೇಲೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 95ರಲ್ಲಿ NT ರಾಮರಾವ್ ಅವರ ಅಳಿಯ ಚಂದ್ರಬಾಬು ನಾಯ್ಡು ಎಂಟ್ರಿ ಆಗ್ತಾರೆ. ಅವರ ನೇತೃತ್ವದಲ್ಲಿ 1995ರಿಂದ 2004ರವರೆಗೆ ಅವರು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಮಾಡ್ತಾರೆ. ಆಂಧ್ರದ ಆಧುನಿಕ ಹರಿಕಾರ ಅನ್ನುವಂಥ ಬಿರುದನ್ನು ಪಡ್ಕೊಳ್ತಾರೆ. ಇವತ್ತು ಭಾರತದ ಬಹುತೇಕ ಮಹಾನಗರಗಳಲ್ಲಿ ಹೈದರಾಬಾದ್ ಇವತ್ತು ಸ್ಥಾನವನ್ನು ಪಡೆದಿದ್ದರೆ, ಮೆಟ್ರೋಪಾಲಿಟನ್ ಸಿಟಿ ಅಂತಾಗಿದ್ದಿದ್ದರೆ, ತಂತ್ರಜ್ಞಾನವನ್ನು ಅತಿ ಹೆಚ್ಚು ಬಳಸಿ ಆಂಧ್ರವನ್ನು ಒಂದು ವಿಶ್ವಮಟ್ಟದ ದರ್ಜೆಗೆ ಕಟ್ಟದಿದ್ದರೆ ಅದು ಚಂದ್ರಬಾಬು ನಾಯ್ಡು.
ಚಂದ್ರಬಾಬು ನಾಯ್ಡು ಇಷ್ಟು ಕೆಲಸ ಮಾಡಿಯೂ ಕೂಡ 2004ರಲ್ಲಿ ಹೀನಾಯವಾಗಿ ಸೋಲ್ತಾರೆ. ಆಗ ಅಧಿಕಾರಕ್ಕೆ ಬಂದದ್ದೇ ವೈ.ಎಸ್. ರಾಜಶೇಖರ ರೆಡ್ಡಿ. 2004ರಿಂದ 2009 2009ರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನು ಅಪ್ಪುತ್ತಾರೆ. ಆವಾಗ ರೋಸಯ್ಯ ಮತ್ತು ಬೇರೆ ಬೇರೆ ಜನ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಆ ನಂತರ ತೆಲಂಗಾಣ ವಿಭಜನೆ ಆಗುತ್ತೆ. ತೆಲಂಗಾಣ ವಿಭಜನೆ ಆದಾಗ ವೈ.ಎಸ್.ಆರ್. ರೆಡ್ಡಿಯವರ ಮಗ ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ಸಿನ ನೇತೃತ್ವ ವಹಿಸಲಿಕ್ಕೆ ಪರದಾಡ್ತಾರೆ. ಸೋನಿಯಾ ಗಾಂಧಿ ಅವಕಾಶ ಕೊಡೋದಿಲ್ಲ. ಆವಾಗ ಅವರು YSRCP ಅನ್ನುವಂಥ ಪ್ರಾದೇಶಿಕ ಪಕ್ಷವನ್ನು ಕಟ್ತಾರೆ. 2014ರ ಚುನಾವಣೆಯಲ್ಲೂ ಅವರು ಸ್ಪರ್ಧಿಸ್ತಾರೆ. 45% ವೋಟ್ ಶೇರಿಂಗನ್ನು ಪಡ್ಕೊಂಡ್ರು. ಅಲ್ಲಿ ಸೋಲ್ತಾರೆ. ಮತ್ತೆ TDP ಅಧಿಕಾರಕ್ಕೆ ಬರ್ತಾರೆ. ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗ್ತಾರೆ. 2019ರಲ್ಲಿ ಭರ್ಜರಿ ಪ್ರಚಾರದ ಮೂಲಕ 47% ವೋಟ್ ಶೇರನ್ನು ಪಡ್ಕೊಳ್ತಾರೆ. 175 ಸೀಟ್ ಇರುವಂಥ ಆಂಧ್ರದ ಒಂದು ಹಂತದಲ್ಲಿ 151 ಸೀಟನ್ನು ಗೆದ್ದು ಅವರು ಅದ್ಭುತವಾದಂಥ ಒಂದು ಮೇಲ್ಮಟ್ಟಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಆಮೇಲೆ ಅವರು ಚಂದ್ರಬಾಬು ನಾಯ್ಡು ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ 50 ಜನಗಳ ಜೈಲು ವಾಸವನ್ನು ಅನುಭವಿಸಲಿಕ್ಕೆ ಮುಂದಾಗ್ತಾರೆ. ಇಂಥ ಸಂಕ್ರಮಣದ ಸ್ಥಿತಿಯಲ್ಲಿ ಕೋನಿಡೆಲ್ಲ ಕಲ್ಯಾಣ್ ಬಾಬು, ಪವನ್ ಕಲ್ಯಾಣ್ ರಾಜಕೀಯದ ಒಂದು ಹಂತಕ್ಕೆ ಬರ್ತಾರೆ. ಆಂಧ್ರ ಸಿನಿಮಾದ ಬಹುದೊಡ್ಡ ನಟ, ನಿಮಗೆ ಗೊತ್ತಿದೆ. ರಾಷ್ಟ್ರೀಯತೆ, ದೇಶೀಯತೆ ಮತ್ತು ಧರ್ಮ ಇವನ್ನೆಲ್ಲವನ್ನು ಇಟ್ಟುಕೊಂಡು ಸಿನಿಮಾ ಮಾಡ್ತಾರೆ. ಈ ಮನುಷ್ಯ ಆಂಧ್ರದ ಐಕಾನ್. ಸಿನಿಮಾ ಅಂತಂದರೆ ಆಂಧ್ರದಲ್ಲಿ ಹುಚ್ಚು, ಬಣ್ಣ, ಆಕರ್ಷಣೆ, ಇಡೀ ಜನಪ್ರಿಯತೆಯನ್ನು ಪಡೆದಂಥ ಒಬ್ಬ ಮನುಷ್ಯ ಏನಾದರೂ ಇದ್ದರೆ ಅದು ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಇವ್ಯಾಂಜಿಕಲ್ ಲೂಥರನ್ ಚರ್ಚ್ ಅಂತ ಒಂದು ಆಂಧ್ರದಲ್ಲಿದೆ. ಇದರ ಸದಸ್ಯರ ಸಂಖ್ಯೆ 30 ಲಕ್ಷವನ್ನು ದಾಟಿದೆ. ಅಂದರೆ ನೀವು ಲೆಕ್ಕ ಹಾಕಿ, 6% ಆಂಧ್ರದ ಒಟ್ಟು ಜನಸಂಖ್ಯೆಯ 6% ಈ ಇವ್ಯಾಂಜಿಕಲ್ ಲೂಥರನ್ ಚರ್ಚಿನ ಒಂದು ಸದಸ್ಯರಾಗಿದ್ದಾರೆ. ಅಂದರೆ ಈ ಮತಾಂತರ ಆಂಧ್ರವನ್ನು ಯಾವ ಮಟ್ಟದಲ್ಲಿ ಹಿಂಡಿ ಹಿಪ್ಪೆಯನ್ನಾಗಿಸ್ತಾ ಇದೆ ಮತ್ತು ಹಿಂದೂ ಧರ್ಮಕ್ಕೆ ಯಾವ ರೀತಿ ಆತಂಕವನ್ನು ತಂದೊಡ್ತಾ ಇದೆ. ತಮಿಳುನಾಡಲ್ಲಾಗ್ತಾ ಇದೆ, ಕೇರಳದಲ್ಲಾಗ್ತಾ ಇದೆ, ವೆಸ್ಟ್ ಬೆಂಗಾಲ್ ಆಗ್ತಾ ಇದೆ, ಈಶಾನ್ಯ ರಾಜ್ಯಗಳಲ್ಲಾಗ್ತಾ ಇದೆ, ದೆಹಲಿಯಲ್ಲಾಗ್ತಾ ಇದೆ. ಕೇಜ್ರಿವಾಲ್ನ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಅಲ್ಲಿ ಹೊರದೇಶಕ್ಕೆ ಹೋಗಿ ಒಳದೇಶದಲ್ಲೂ ಇಂಡಿಕೂಟ ಹಿಂದೂ ಧರ್ಮವನ್ನು ನಿರ್ನಾಮ ಮಾಡಲಿಕ್ಕೆ ಹೊರಟಿದೆ. ನಮ್ಮ ನಂಬಿಕೆಯನ್ನು ನಾಶ ಮಾಡಲಿಕ್ಕೆ ಹೊರಟಿದೆ. ನಮ್ಮ ನಂಬಿಕೆಯ ನೆಲೆಯನ್ನೇ ಕತ್ತರಿಸಲಿಕ್ಕೆ ಹೊರಟಿದೆ. ಬೇರೆ ಬೇರೆ ವೋಟ್ ಬ್ಯಾಂಕಿನ ರಾಜಕಾರಣದ ಮೂಲಕ ಅಲ್ಪಸಂಖ್ಯಾತರನ್ನು ದುಂಬಿಸುವ ಮೂಲಕ ಅವರಿಗೆ ಇನ್ನಿಲ್ಲದ ಸೌಲಭ್ಯಗಳನ್ನು ಕೊಡುವ ಮೂಲಕ ಈ ಕಾಂಗ್ರೆಸ್ ಕೃಪಾಪೋಷಿತ ಇಂಡಿಕೂಟ ಸಂಪೂರ್ಣವಾಗಿ ಎಲ್ಲೆಲ್ಲಿ ಸಾಧ್ಯವೋ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸ್ತಾರೆ, ಪಾಶ್ಚಿಮಾತ್ಯ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸ್ತಾರೆ. ಕಾಶಿ, ಮಥುರಾ ಮತ್ತು ಇತ್ಯಾದಿ ಪ್ರಕರಣ ಬಂದಾಗ ಅದನ್ನು ವಿಶ್ವವ್ಯಾಪಿಯಾಗಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಯಾಗ್ತಾ ಇದೆ ಅಂತ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡ್ತಾರೆ. ಮಾತೆತ್ತಿದರೆ ಸಂವಿಧಾನ ಅಂತಾರೆ. ಇವೆಲ್ಲದರ ರೀತಿಯಲ್ಲಿ ಅವರ ಟಾರ್ಗೆಟ್ ಏನು ಅಂತಂದರೆ ಪಾಕಿಸ್ತಾನವನ್ನು ಪ್ರೀತಿಸುವ, ಅಮೆರಿಕವನ್ನು ಷಡ್ಯಂತ್ರಕ್ಕೆ ಬಳಸಿಕೊಳ್ಳುವ, ಚೈನಾವದೊಟ್ಟಿಗೆ ಶಾಮೀಲಾಗುವ ಈ ಎಲ್ಲ ರೀತಿಯ ವಾತಾವರಣದ ಒಟ್ಟು ಮತಿತಾರ್ಥ ಏನು ಅಂತಂದರೆ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ಭಾರತದಿಂದ ವ್ಯಾನಿಷ್ ಮಾಡುವುದು, ಭಾರತದಿಂದ ಈ ನೆಲದ ಈ ಕಾಯಕ ಭೂಮಿಯ ಮೂಲ ಧರ್ಮವನ್ನು ಸಂಪೂರ್ಣವಾಗಿ ನಾಶಗೊಳಿಸೋದು. ಅದಕ್ಕೆ ಬೇರೆ ಬೇರೆ ಅವತಾರಗಳಲ್ಲಿ ಬಂದರು, ಆಗಲಿಲ್ಲ. ಈಗ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ನಮ್ಮ ನಂಬಿಕೆಯ ನೆಲೆಯ ಬೇರುಗಳನ್ನೇ ಕತ್ತರಿಸಿದರೆ. ಇವತ್ತು ತಿರುಪತಿ ತಿಮ್ಮಪ್ಪ ಇಡೀ ಭಾರತದ ಶ್ರೀಮಂತ ದೇವನಿಧಿ ಅಷ್ಟೇ ಅಲ್ಲ, ನಮ್ಮ ನಂಬಿಕೆಯ ಶ್ರೀಮಂತ ನೆಲೆ ಅದು. ಆ ನೆಲೆಯನ್ನೇ ಕತ್ತರಿಸಿದರೆ
ದನದ ಕೊಬ್ಬು, ಹಂದಿಯ ಕೊಬ್ಬು, ಮೀನಿನೆಣ್ಣೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ ಇದು? ಇಂಥ ದರಿದ್ರ ಕೆಲಸವನ್ನು YSR ರೆಡ್ಡಿ ಕುಟುಂಬ ಮಾಡಿದೆ. ಈ ದೇಶದ್ರೋಹಿ ಕುಟುಂಬ ಮತಾಂತರಗಳಿಗೆ ಎಂಥ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತಂದರೆ, ಆಂಧ್ರದಲ್ಲಿ ಇವತ್ತು ಪವನ್ ಕಲ್ಯಾಣ್ ನಿಂತು ಗರ್ಜಿಸಬೇಕಾಗಿದೆ. ಮತಾಂತರದ ವಿರುದ್ಧ ಅವರು ಒಂದು ಕಟಿಬದ್ಧವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಥ ಪವನ್ ಕಲ್ಯಾಣ್ ಆಂಧ್ರದ ಪವರ್ ಸ್ಟಾರ್, ಕಾಪು ಕಮ್ಯುನಿಟಿಗೆ ಸೇರಿದವರು. ಕಾಪು ಮತ್ತು ಕಮ್ಮ ಮಧ್ಯೆ ಒಂದು ರಾಜಕೀಯ ಹೋರಾಟ ಇದೆ. ಆ ಕಾಪು ಮತ್ತು ಕಮ್ಮನನ್ನು ಒಟ್ಟಿಗೆ ಸೇರಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಅವರು ಚಂದ್ರಬಾಬು ನಾಯ್ಡು ಒಟ್ಟಿಗೆ TDP ಒಟ್ಟಿಗೆ ಸೇರ್ಪಡೆ ಆದದ್ದು. ಅದರ ಮೂಲಕವೇ ಅವರು ಇವರು ಮೋದಿಯವರು ಒಪ್ಪಿಗೆ ಆರಂಭದಲ್ಲಿ ಇಲ್ಲದೇ ಇದ್ದರೂ ಕೂಡ TDP ಮತ್ತು ಜನಸೇನಾ ಒಂದು ಮೈತ್ರಿಯನ್ನು NDA ಒಟ್ಟಿಗೆ ಸೇರಿಸಲಿಕ್ಕೆ ಈ ಸಾರಿ 24ರ ಚುನಾವಣೆಯಲ್ಲಿ ಬಹಳ ಅದ್ಭುತವಾದಂಥ ಮೈತ್ರಿಯ ಕೆಲಸವನ್ನು ಮಾಡದಿದ್ದರೆ ಅದು ಪವನ್ ಕಲ್ಯಾಣ್. ಅದು ವರ್ಕೌಟ್ ಆಗಿದೆ. ಹಾಗಾದರೆ ಪವನ್ ಕಲ್ಯಾಣ್ ಅಣ್ಣ ಸ್ಥಾಪಿಸಿದಂಥ 2008ರಲ್ಲಿ ಪ್ರಜಾರಾಜ್ಯಮನ್ನೇನು ಸ್ಥಾಪಿಸ್ತಾರೆ, ಅದರ ಮೂಲಕ 2009ರ ಚುನಾವಣೆಯಲ್ಲಿ ಪ್ರಜಾರಾಜ್ಯಂ ಅತ್ಯಂತ ಹೀನಾಯವಾಗಿ ಸೋಲ್ತದೆ. 2011ರಲ್ಲಿ ಚಿರಂಜೀವಿ ಪ್ರಜಾರಾಜ್ಯಮನ್ನು ಕಾಂಗ್ರೆಸ್ಸಿನೊಟ್ಟಿಗೆ ಮಿಳಿತಗೊಳಿಸ್ತಾರೆ. ಇಲ್ಲಿ ಅಣ್ಣ ತಮ್ಮನಿಗೆ ವೈಷಮ್ಯ ಬರುತ್ತೆ. ಯಾಕೆಂದರೆ ದೇಶದ ಭ್ರಷ್ಟಾಚಾರಿಗಳ, ದೇಶದ್ರೋಹಿಗಳ ಮತ್ತು ಸನಾತನ ಧರ್ಮದ ವಿರೋಧಿಗಳ ಗುಂಪೇನಾರು ಇದ್ದರೆ ಅದು ಕಾಂಗ್ರೆಸ್ಸು. ಕಾಂಗ್ರೆಸ್ ಹಟಾವೋ ದೇಶ ಬಚಾವೋ ಅನ್ನುವಂಥ ಮೋದಿಯವರ ಧ್ಯೇಯವಾಕ್ಯಕ್ಕೆ, ಹೋರಾಟಕ್ಕೆ ಪವನ್ ಕಲ್ಯಾಣ್ ನೇರ ಕೈ ಜೋಡಿಸಿದ್ದು ಪ್ರಜಾರಾಜ್ಯಮನ್ನು ಕಾಂಗ್ರೆಸ್ಸಿನೊಟ್ಟಿಗೆ ಮಿಳಿತಗೊಳಿಸಿದ್ದು. ಆ ಮೂಲಕ ಅವರು ಆಕ್ರೋಶಗೊಂಡು ಜನಸೇನಾ ಸಂಘಟನೆಯನ್ನು ಕಟ್ಟಿದ್ದು 2014ರಲ್ಲಿ. BJP ಮತ್ತು TDP ಒಟ್ಟಿಗೆ ಮೈತ್ರಿಯನ್ನು ಮಾಡಿಕೊಳ್ತಾರೆ. ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂಥ ಒಂದು ಹೋರಾಟವನ್ನು ಅವರು ಕೈಗೊಳ್ತಾರೆ. 2017ರವರೆಗೆ TDP ಮತ್ತು BJP ಒಟ್ಟಿಗೆ ಇದ್ದರು. ಇವರು ಸೀಸನ್ಡ್ ರಾಜಕಾರಣಿ, ಆಮೇಲೆ ಇವರು ಸೀರಿಯಸ್ ರಾಜಕಾರಣಿ, ಇವರ ಹೆಂಡತಿ ರಷ್ಯನ್ ಮೂಲದ ಮಹಿಳೆ, ಅದರನ್ನೂ ಇಟ್ಟುಕೊಂಡು ಇವರನ್ನು ಹಣಿಯುವ ಕೆಲಸವನ್ನು YSR ಮಾಡಿತ್ತು. ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಹೀಗೆಲ್ಲ ಇವರನ್ನು ಕರೀತಾ ಇದ್ದರು. ಅಂಥ ಸಂದರ್ಭದಲ್ಲಿ ಆಂಧ್ರ ವಿಭಜನೆ ಆದಂಥ ಹೊತ್ತಿನಲ್ಲಿ ಆಂಧ್ರ ಪ್ರದೇಶಕ್ಕೆ ಒಂದು ಏನು ವಿಶೇಷ ಸ್ಥಾನಮಾನವನ್ನು ಕೊಡ್ತೇನೆ ಅಂತ ಒಪ್ಪಿಯೂ ಮೋದಿಯವರು ಕೊಡಲಿಲ್ಲ ಅಂಥೇಳಿ ಅವರು ಕೂಡ NDAಯಿಂದ ಹೊರಗೆ ಬಂದರು. 2019ರ ಚುನಾವಣೆಯಲ್ಲಿ CPI ಮತ್ತು CPMನೊಟ್ಟಿಗೆ ಸೇರಿ 141 ಕ್ಷೇತ್ರಗಳಲ್ಲಿ ಅವರು ಜನಸೇನಾದ ಅಭ್ಯರ್ಥಿಗಳನ್ನು ಹಾಕ್ತಾರೆ. ಇವರು 2 ಕಡೆಯಿಂದ ಸ್ಪರ್ಧಿಸ್ತಾರೆ, ಹೀನಾಯವಾಗಿ ಸೋಲ್ತಾರೆ. ಆವಾಗ ಅವರಿಗೆ ಅರ್ಥ ಆಗ್ತದೆ, ಎಡಪಕ್ಷದೊಟ್ಟಿಗೆ ನಾನು ಸೇರಬಾರ್ದಿತ್ತು, ಸೇರಿದ್ದೇ ನನ್ನ ಮುಳುವು ಆಯಿತು ನನಗೆ ಅಂತ ಅರ್ಥ ಮಾಡಿಕೊಂಡವರು ಜಗಮೋಹನ್ ಸರ್ಕಾರದ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತಾರೆ. ಉಡ್ಡಯನಂ ಹೋರಾಟ, ಇಂಡಸ್ಟ್ರಿಯ ಕಾರಣಕ್ಕೆ ಅಲ್ಲಿ ಸಾರ್ವತ್ರಿಕವಾಗಿ ಕಿಡ್ನಿಯ ಸಮಸ್ಯೆ ಆಗದಂಥ ಒಂದು ಸಂದರ್ಭ. 4500 ಮಂದಿ ಸಾಯ್ತಾರೆ, 35,000ಕ್ಕೂ ಹೆಚ್ಚು ಜನರಿಗೆ ಕಿಡ್ನಿಯ ಸಮಸ್ಯೆ ಆ ಒಂದು ಇಂಡಸ್ಟ್ರಿಯ ಕಾರಣಕ್ಕಾಗಿ ಬರ್ತದೆ. ಅದರ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡ್ತಾರೆ. ರೈತರ ಆತ್ಮಹತ್ಯೆಯ ವಿರುದ್ಧ ಹೋರಾಟ ಮಾಡ್ತಾರೆ, ಬರದ ವಿರುದ್ಧ ಹೋರಾಟ ಮಾಡ್ತಾರೆ, ಅದರ ಜೊತೆಗೆ ಮತಾಂತರದ ವಿರುದ್ಧ ಹೋರಾಟ ಮಾಡ್ತಾರೆ. ಆವಾಗ ಇಡೀ ಆಂಧ್ರ ಪ್ರದೇಶ, ಓಹೋ, ಪವನ್ ಕಲ್ಯಾಣ್ ನಮ್ಮ ಆರಾಧ್ಯ ದೈವ, ಹಿಂದುತ್ವದ ಐಕಾನ್, ಹಿಂದುತ್ವದ ಪುನರುತ್ಥಾನದ ಒಬ್ಬ ನೇತಾರ ಅಂತ ಭಾವಿಸ್ತಾರೆ. TDP ಮತ್ತು ಅವರೊಟ್ಟಿಗೆ ಅವರು ಕಮ್ಮ ಮತ್ತು ಕಾಪೂಸ್ ಕಮ್ಯುನಿಟಿಯನ್ನು ಒಟ್ಟಿಗೆ ಮಾಡುವಂಥ ಕೆಲಸಕ್ಕೆ TDP ಒಟ್ಟಿಗೆ ಸೇರ್ತಾರೆ. ಆ 50 ದಿನದ ಏನು ಜೈಲಿನಲ್ಲಿದ್ದಂಥ ಚಂದ್ರಬಾಬು ನಾಯ್ಡು ಅವರ ಬಿಡುಗಡೆಗೆ ಜೈಲಿನ ಎದುರೇ ಸತ್ಯಾಗ್ರಹವನ್ನು ಮಾಡ್ತಾರೆ, ರೋಡಿನಲ್ಲಿ ಮಲಗ್ತಾರೆ. ಆ ಮೂಲಕ ಅವರನ್ನು ಬಿಡಿಸ್ಕೊಂಡು ಬರ್ತಾರೆ. ಆವಾಗ ನಿಜವಾದಂಥ ರಾಜಕೀಯ ಹೋರಾಟ ಆರಂಭ ಆಗುತ್ತೆ. ವಾರಾಹಿ ಯಾತ್ರೆ ಎನ್ನುವ ಮೂಲಕ ಚುನಾವಣೆಯ ಕಣಕ್ಕೆ ಇಳಿತಾರೆ. ಜನಸೇನಾ ಏನು ಅವರು ಸ್ಪರ್ಧಿಸಿದ 121 ಕ್ಷೇತ್ರಗಳಲ್ಲಿ 121ನ್ನು ಗೆಲ್ತಾರೆ. ಮೋದಿಯವರನ್ನು ಚಂದ್ರಬಾಬು ನಾಯ್ಡು ಒಟ್ಟಿಗೆ ಸೇರಿಸ್ತಾರೆ. ಅಲ್ಲಿಂದ ನಿಜವಾದ ಹೋರಾಟ
ಆರಂಭ ಆಗತ್ತೆ. ಈ ಸ್ಥೂಲ ಪರಿಚಯವನ್ನು ನಿಮಗೆ ಯಾಕೆ ಕೊಟ್ಟೆ ನಾನು ಅಂತಂದರೆ, ಇವತ್ತು ಪವನ್ ಕಲ್ಯಾಣ್ ಹಿಂದುತ್ವದ ಪ್ರತಿಪಾದಕರಾಗಿ ಹುಟ್ಟುಕೊಂಡ ಕಥೆ ಇದು. ಆಂಧ್ರದಲ್ಲಿ ಹಿಂದೂಗಳ ಮತ್ತು ಹಿಂದೂ ಧರ್ಮಕ್ಕೆ, ಹಿಂದುತ್ವಕ್ಕೆ ಅತ್ಯಂತ ಆತಂಕಿತವಾದಂಥ ಮತಾಂತರದ ಕುತ್ತು ತಗಲಿದ್ದರಿಂದ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಆಂಧ್ರ, ನಾಳೆ ಕರ್ನಾಟಕ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರುವಂಥ ಪ್ರಾಶಸ್ತ್ಯವನ್ನು ಗಮನಿಸಿದರೆ, ಇಲ್ಲಿ ಲವ್ ಜಿಹಾದ್ ಹೆಸರಲ್ಲಿ ಆಗ್ತಾ ಇರುವಂಥ ಮತಾಂತರವನ್ನು ಗಮನಿಸಿದರೆ, ಇಲ್ಲಿ ಆಗ್ತಾ ಇರುವಂಥ ಹಿಂದೂಗಳ ಮಾರಣ ಹೋಮವನ್ನು ಗಮನಿಸಿದರೆ, ಕೇರಳದಲ್ಲಿ ಆಗ್ತಾ ಇರುವಂಥದ್ದು, ತಮಿಳುನಾಡಲ್ಲಿ ಆಗ್ತಾ ಇರುವಂಥದ್ದು, ವೆಸ್ಟ್ ಬೆಂಗಾಲ್ದಲ್ಲಿ ಆಗ್ತಾ ಇರುವಂಥದ್ದು, ಈಶಾನ್ಯ ರಾಜ್ಯಗಳಲ್ಲಿ ಆಗ್ತಾ ಇರುವಂಥದ್ದು, ಇಡೀ ದೇಶದಲ್ಲಿ ಹಿಂದೂ ಧರ್ಮವನ್ನು ಹಠಾವು ಅನ್ನುವ ರೀತಿಯಲ್ಲಿ ಅಂಡರ್ ಕರೆಂಟಲ್ಲಿ ಕೆಲಸ ಆಗ್ತಾ ಇದೆ, ಬಾಹ್ಯದಲ್ಲಿ ಆಗ್ತಾ ಇಲ್ಲ. ಒಂದು ಕಡೆ ಮುಸ್ಲಿಂ ಭಯೋತ್ಪಾದಕತೆ, ಇನ್ನೊಂದು ಕಡೆ ಮಿಷನರಿಗಳ ಮತಾಂತರ. ಇದರ ಮಧ್ಯೆ ನಮ್ಮ ನಂಬಿದ ನೆಲೆಗಳನ್ನೇ ಇವತ್ತು ಧ್ವಂಸಗೊಳಿಸುವಂಥ ಷಡ್ಯಂತ್ರ. ಇದಕ್ಕೆ ತಾರಕದ ರೀತಿಯಲ್ಲಿ ಆತ್ಯಂತಿಕವಾದ ಹೋರಾಟವನ್ನು, ತಿರುಪತಿ ತಿಮ್ಮಪ್ಪನಿಗೆ ಲಡ್ಡು ಮೂಲಕ ಆದಂಥ ಅಪಪ್ರಚಾರವನ್ನು, ಅಪಭ್ರಂಶವನ್ನು, ಅಪವಿತ್ರತೆಯನ್ನು ಒಂದು ರೀತಿಯಲ್ಲಿ ಅದನ್ನು ಪವಿತ್ರಗೊಳಿಸುವಂಥ ಪ್ರಾಯಶ್ಚಿತ್ತದ ದೀಕ್ಷೆ ತೊಟ್ಟು 11 ದಿನದ ವ್ರತವನ್ನು ಏನು ಮಾಡ್ತಾ ಇದ್ದಾರೆ, ಈ ವ್ರತವನ್ನು ಬೆಂಕಿಯ ಹಾಗೆ ಉಗುಳುವಂಥ ಒಂದು ಪ್ರತಿಕ್ರಿಯಿಸುವಂಥ ಕೆಲಸವನ್ನು ನಮ್ಮ ದೇಶದ ಹಿಂದೂ ಧರ್ಮದ ವಿರೋಧಿಗಳಿಗೆ ಅವರು ಮುಟ್ಟಿ ನೋಡ್ಕೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ ಪವನ್ ಕಲ್ಯಾಣ್. BJP ಇವತ್ತು ಹಿಂದುತ್ವದ ಒಂದು ಅಖಾಡ ಅಂತಿದೆ. ಹಿಂದುತ್ವದ ರಕ್ಷಣೆಯನ್ನು ಯಾರಾದರೂ ಮಾಡ್ತಾರೆ ಅಂತಾದರೆ ಅದು BJP ಅಂತಿದೆ. ಆದರೆ ಕರ್ನಾಟಕದ BJP ಅವಸ್ಥೆಯನ್ನು ನೀವು ನೋಡುತ್ತಾ ಇದ್ದೀರಿ. ಮೇಲ್ಮನೆಯಲ್ಲಿ ದೆಹಲಿಯಲ್ಲಿ ಅಲ್ಲಿ BJP ಮತ್ತು RSSನ ಅಂತಃಕಲವನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಸಂಕ್ರಮಣದ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮಕ್ಕೆ ಇರುವಂಥ ಆತಂಕ, ಹಿಂದೂ ಧರ್ಮಕ್ಕೆ ಇರುವಂಥ ವಿನಾಶದ ಒಂದು ಮುನ್ಸೂಚನೆ ಇನ್ನು ಯಾವ ಧರ್ಮಕ್ಕೂ ಇಲ್ಲ ಅಂತ. ಆದ್ದರಿಂದಲೇ ಪವನ್ ಕಲ್ಯಾಣ್ ಅವರ ಈ ಬೆಂಕಿಯಂಥ ಮಾತು, ಈ ನಿರ್ಣಾಯಕವಾದ ಮಾತು, ಸೆಕ್ಯುಲರಿಸಮ್ ಅಂದರೆ ಒನ್ ವೇ ಅಲ್ಲ, ಹಿಂದೂ ಧರ್ಮಕ್ಕೆ ಬಾಯಿಗೆ ಬಂದಾಗೆ ಮಾತಾಡಿದರೆ ನಿಮ್ಮ ನಾಲಿಗೆಯನ್ನು ಕತ್ತರಿಸಬೇಕಾದಿತ್ತು, ಜಾಗ್ರತೆ ಅನ್ನುವಂಥ ಮಾತನ್ನು ಪವನ್ ಕಲ್ಯಾಣ್ ಪ್ರಕಾಶ್ ರಾಜ್ರಂಥ ಎಡಬಿಣಂಗಿಗಳಿಗೆ, ದೇಶದ್ರೋಹಿಗಳಿಗೆ ಹೇಳಿದ್ದಾರೆ. ಹಾಗಾಗಿಯೇ ತಮಿಳುನಾಡಿನ ಕಾರ್ತಿಕ್ ಸಭೆಯೊಂದರಲ್ಲಿ ಲಡ್ಡು ಪ್ರಕರಣವನ್ನು ಗೇಲಿ ಮಾಡಿದ್ದಾನೆ, ಇವತ್ತು ಕ್ಷಮೆ ಕೇಳಿದ್ದಾರೆ. ಈಗ ಇಡೀ ದೇಶದಲ್ಲಿ ಪವನ್ ಕಲ್ಯಾಣನಂಥ ಒಬ್ಬ ಹಿಂದುತ್ವದ ನೇತಾರ ರಾಜಕೀಯವಾಗಿ ನಮಗೆ ಬೇಕಾಗಿದ್ದಾರೆ. ಯೋಗಿಯಂಥ ಬುಲ್ಡೋಜರ್ ಬಾಬಾ ನಮಗೆ ಮುಖ್ಯಮಂತ್ರಿಯಾಗಿ ಬೇಕು, ಮತ್ತು ಪುನರುತ್ಥಾನದ ಕೆಲಸವನ್ನು ಮಾಡ್ತಾ ಇರುವಂಥ ಹಿಂದೂ ಧರ್ಮದ ನೇತಾರರಾಗಿ ಪವನ್ ಕಲ್ಯಾಣ್ ಬೇಕು ಅನ್ನುವ ಅಭಿಯಾನ ಆರಂಭ ಆಗಿದೆ. ಪವನ್ ಕಲ್ಯಾಣ್ ನಮಗೆ ಏನನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಶತಂ ಪ್ರತಿ ಶಾಟ್ಯಂ, ಇನ್ನು ನಮಗೆ ಮಾನವೀಯತೆ, ಸಹಬಾಳ್ವೆ ಅಥವಾ ವಸುದೈವ ಕುಟುಂಬಕಂ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಕೊಡಿ, ನೋ, ಇನ್ನು ನಾವು ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗಿದೆ, ಮಾತಿಗೆ ಮಾತನ್ನು ಬೆಸೆಯಲೇಬೇಕಾಗಿದೆ. ನಮ್ಮ ಧರ್ಮಕ್ಕೆ, ನಮ್ಮ ನಂಬಿಕೆಗೆ, ನಮ್ಮ ಸನಾತನತೆಗೆ ನೀವು ಧಕ್ಕೆ ತರುವ ಕೆಲಸವನ್ನು ನೀವು ಮಾಡ್ತೀರಿ ಅಂತಾದರೆ ಅದಕ್ಕೆ ಟೊಂಕ ಕಟ್ಟಿ ಎದೆಯೊಡ್ಡಿ ಜೀವವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕಾದಂಥ ತುರ್ತಿದೆ. ಪವನ್ ಕಲ್ಯಾಣ್ ಇವತ್ತು ಆಡಿದ ಮಾತು ಇಡೀ ಹಿಂದೂಗಳನ್ನು ಎಚ್ಚರಿಸುವ ಮಾತು, ಹಿಂದೂಗಳನ್ನು ಜಾಗೃತಿಗೊಳಿಸುವ ಮಾತು. ಆತ್ಮದ ಮೂಲಕ ನಾವು ಇವತ್ತು ಹಿಂದೂ ಧರ್ಮದ ಪುನರುತ್ಥಾನದ ಪ್ರತಿಜ್ಞೆಯನ್ನು, ವ್ರತವನ್ನು ನಾವು ತೊಡಬೇಕಾಗಿದೆ. ಪವನ್ ಕಲ್ಯಾಣ್ ತಿರುಪತಿಗೆ ಆದಂಥ ಅಪಪ್ರಚಾರದ, ಅಪವಿತ್ರತೆಯ, ಅಪಭ್ರಂಶದ, ಷಡ್ಯಂತ್ರದ, ನಮ್ಮ ನಂಬಿಕೆಯ ನೆಲೆಯನ್ನೇ ಅಶುದ್ಧಗೊಳಿಸಿದಂಥ ತಿರುಪತಿ ಸನ್ನಿಧಾನದ ಈ ಒಂದು ಶುದ್ಧೀಕರಣದ ಹೊತ್ತಲ್ಲಿ 11 ದಿನದ ಪ್ರಾಯಶ್ಚಿತ ವ್ರತವನ್ನೇನು ತೊಟ್ಟಿದ್ದಾರಲ್ಲ, ಅದು
ಸಾಂಕೇತಿಕವಾಗಿ ಅವರು ನಮಗೆ ಸಂಜ್ಞೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಹಿಂದೂಗಳೇ, ಪ್ರಾಯಶ್ಚಿತ ಮಾಡ್ಕೋಬೇಕಾದಂಥ ದಿನ ಹೆಚ್ಚು ದೂರ ಇಲ್ಲ. ನಾವು ಹಿಂದೂ ಧರ್ಮದ ಉಳಿವಿನ ಸಂದರ್ಭದಲ್ಲಿ ಇವತ್ತೂ ನಾವು ಒಂದು ಉಗ್ರ ಹೋರಾಟಕ್ಕೆ ಮುಂದಾಗದೇ ಇದ್ದರೆ, ಟೊಂಕ ಕಟ್ಟದೇ ಇದ್ದರೆ, ನಾವು ಮತಾಂತರಿಗಳ ಮತ್ತು ಭಯೋತ್ಪಾದಕರ ಅಥವಾ ಲವ್ ಜೆಹಾದಿಗಳ ಅಥವಾ ದೇಶದಲ್ಲೇ ಇದ್ದು ದೇಶವನ್ನು ಸಂಪೂರ್ಣವಾಗಿ ನಾವು ಇವತ್ತು 2047 ಹೊತ್ತಿಗೆ ಮುಸ್ಲಿಂ ದೇಶವನ್ನಾಗಿ ಕಟ್ಟಬೇಕು ಅನ್ನುವಂಥ ಏನು ಪಂಥಾಹ್ವಾನವನ್ನು ಇಂಡೈರೆಕ್ಟಾಗಿ ಗೌಪ್ಯವಾಗಿ ಅವರ ಇಡೀದಾದಂಥ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ವರ್ಗ, ಅದಕ್ಕೆ ವಿರುದ್ಧವಾಗಿ ನಾವು ನಿಲ್ಲದೇ ಇದ್ದರೆ, ಈಗಲೂ ಹಿಂದೂ ಧರ್ಮದ ಉಳಿವಿಗೆ ನಾವು ಟೊಂಕ ಕಟ್ಟದೇ ಇದ್ದರೆ, ಕೊನೆಗೆ ಪ್ರಾಯಶ್ಚಿತ ಮಾಡಿಕೊಳ್ಳಿಕ್ಕೂ ನಮಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಪವನ್ ಕಲ್ಯಾಣನಂಥ ಒಬ್ಬ ನೇರ ನಡೆನುಡಿಯ ದಿಟ್ಟ ಹೋರಾಟಗಾರ ಇಡೀ ದೇಶದ ಒಂದು ಸಾಂಕೇತಿಕ ಸ್ವರೂಪವಾಗಿ ಎಲ್ಲೋ ಒಂದು ಕಡೆ ಪರಶುರಾಮರ ರೂಪದಲ್ಲಿ ನಮಗೆ ಕಾಣ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಕಾಶ್ ರಾಜರಂಥ ಈ ದೇಶದ್ರೋಹಿಗಳಿಗೆ, ಎಡಪಂಥೀಯರಿಗೆ, ಬುದ್ಧಿಜೀವಿಗಳಿಗೆ, ಕಾಂಗ್ರೆಸ್ಸಿಗರಿಗೆ ಇವತ್ತು ನಡುಕ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದೆ. ಯಾಕೆಂತಂದರೆ ಪವನ್ ಕಲ್ಯಾಣ್ ಇವತ್ತು ಆಂಧ್ರಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಆಂಧ್ರದ ಮತಾಂತರದ ಜ್ವಾಲೆ ಬಹುಸಂಖ್ಯಾತರ ಹಿಂದೂ ಧರ್ಮವನ್ನು ಎಷ್ಟರ ಮಟ್ಟಿಗೆ ಸುಟ್ಟು ಬೂದಿ ಮಾಡಬಹುದು ಅನ್ನುವುದಕ್ಕೆ ಒಂದು ಸಾಂಕೇತಿಕ ಸ್ವರೂಪವಾಗಿ ಅವರು ನಿಂತಿದ್ದಾರೆ. ಅದು ಅವರ ಇಡೀ ನಿಲುವು, ನೀತಿ, ಜ್ವಾಲೆ, ಅವರು ಉಗುಳುವ ಅಗ್ನಿ, ಅವರ ಹೋರಾಟದ ಕೆಚ್ಚು ರೊಚ್ಚು ದಾವಾಗ್ನಿ, ಅದು ಇಡೀ ಭಾರತದಾದ್ಯಂತ ವ್ಯಾಪಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದ ಮೂಲಕ ಇವತ್ತು ಪವನ್ ಕಲ್ಯಾಣ್ ಇಡೀ ಭಾರತದ ಹಿಂದೂಗಳ ಆತ್ಮದಲ್ಲಿ ಒಂದು ಹೋರಾಟದ ಕಿಚ್ಚನ್ನು ಹೊತ್ತಿಸಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಹಿಂದೆ ನಡೆಯಬೇಕಾದಂಥ ತುರ್ತಿದೆ ಅನ್ನುವ ಮೂಲಕ ನಾನು ಈ ಸುದೀರ್ಘವಾಗಿ ನಿಮ್ಮೊಟ್ಟಿಗೆ ಮಾತಾಡಬೇಕಾಯಿತು. ನಮಸ್ತೆ.